IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ ರುದ್ರಾಪುರ್ ಮಠ್. ಗೆದ್ದು ಬೀಗಿದ ಜಿತೇಶ್ ಶರ್ಮಾ ಬಳಗ ಅಲ್ಲ ನಮ್ಮ ಬೆಂಗಳೂರು ತಂಡ. ಹೌದು, ಇವತ್ತು ರೊಚ್ಚಿಗೆದ್ದು ಜಿತೇಶ್ ಶರ್ಮಾ ಅವರು ನಮ್ಮ ಬೆಂಗಳೂರು ತಂಡವನ್ನ ಗೆಲ್ಲಿಸಿರುವಂತದ್ದು. ಆ ಮೂಲಕ ಅಂಕಪಟ್ಟಿಯಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನಂಬರ್ 2ಗೆ ಹೋಗಿ ಕೂತಿದೆ. ಕ್ವಾಲಿಫೈಯರ್ ಪಂದ್ಯವನ್ನ ಪಂಜಾಬ್ ಕಿಂಗ್ಸ್ ಎದುರು ಆಡಲಿದೆ. ಹೌದು, ಇವತ್ತು ಲಖನೌದ ಏಕನಾಥ್ ಸ್ಟೇಡಿಯಂನಲ್ಲಿ ಅದ್ಭುತವಾಗಿರ್ತಕ್ಕಂತಹ ಪಂದ್ಯ ನಡೆದಿತ್ತು. ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಲಖನೌ ಸೂಪರ್ ಜೈಂಟ್ಸ್ ಪಂದ್ಯದ ವಿರುದ್ಧ. ಈ ಪಂದ್ಯ ತುಂಬಾ ಹೈ ವೋಲ್ಟೇಜ್ ಪಂದ್ಯ ಆಗಿತ್ತು. RCBಗೆ ಡೂ ಆರ್ ಡೈ ಮ್ಯಾಚ್ ಆಗಿತ್ತು. ಗೆಲ್ಲಲೇಬೇಕಿತ್ತು RCB. ಆದರೆ ಕೊನೆಗೆ RCB ಗೆದ್ದು ಬೀಗಿದೆ. ಕೋಟಿ ಕೋಟಿ ಕನ್ನಡಿಗರ ಆಸೆ ಈಡೇರಿದೆ. ಅಂಕಪಟ್ಟಿಯಲ್ಲಿ RCB ನಂಬರ್ 2 ಸ್ಥಾನಕ್ಕೆ ಕೂತಿದೆ. ಇವತ್ತು ಲಖನೌದಲ್ಲಿ ನಡೆದಿರತಕ್ಕಂತಹ ಪಂದ್ಯದಲ್ಲಿ ಟಾಸ್ ಗೆದ್ದಿರ್ತಕ್ಕಂತಹ ಜಿತೇಶ್ ಶರ್ಮಾ ಅವರು ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾರೆ. ಆ ಮೂಲಕ ಲಖನೌ ತಂಡ ಬ್ಯಾಟಿಂಗ್ ಇಳಿಯುತ್ತೆ. ಲಖನೌದ ಬ್ಯಾಟರ್ಗಳ ಒಂದು ಅಬ್ಬರವನ್ನು ಕಂಡು RCB ಬೌಲರ್ಸ್ಗಳು ಕೂಡ ಎಲ್ಲೋ ಲಯ ತಪ್ತಾರೆ, ಮಖಾಡೆ ಮಲಗ್ತಾರೆ. ಮಿಚೆಲ್ ಮಾರ್ಷ್ ಮತ್ತು ರಿಷಬ್ ಪಂತ್ ಅವರ ಅದ್ಭುತವಾಗಿರ್ತಕ್ಕಂತಹ ಆಟದಿಂದ ಲಖನೌ ಸೂಪರ್ ಜೈಂಟ್ಸ್ ತಂಡ 227 ರನ್ ಬಾರಿಸುತ್ತೆ. ಅದರಲ್ಲಿ ಬಹುತೇಕವಾಗಿರ್ತಕ್ಕಂತಹ ರನ್ಸ್ ರಿಷಬ್ ಪಂತ್ ಅವರದಾಗಿರುತ್ತೆ. 27 ಕೋಟಿಯ ವೀರ ರಿಷಬ್ ಪಂತ್ ಅವರು ಈ ಸೀಸನ್ ಉದ್ದಕ್ಕೂ ಕೂಡ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿರಲಿಲ್ಲ. ಆದರೆ ಕೊನೆಯ ಪಂದ್ಯದಲ್ಲಿ RCBಗೆ ಕಂಟಕವಾಗ್ತಾರೆ, ಸೆಂಚುರಿ ಸಿಡಿಸ್ತಾರೆ, ಪಲ್ಟಿ ಹೊಡೆದು ಸೆಲೆಬ್ರೇಷನ್ ಮಾಡ್ತಾರೆ. 227 ರನ್ ಗಳಿಸುತ್ತೆ ಲಖನೌ ಸೂಪರ್ ಜೈಂಟ್ಸ್ ತಂಡ. ಈ ಒಂದು ಗುರಿಯನ್ನ ಬೆನ್ನತ್ತಿದ ನಮ್ಮ ಬೆಂಗಳೂರು ತಂಡಕ್ಕೆ ಆರಂಭಿಕವಾಗಿರ್ತಕ್ಕಂಥ ಆಟ ಕೂಡ ಚೆನ್ನಾಗಿರುತ್ತೆ. ಫಿಲ್ ಸಾಲ್ಟ್, ವಿರಾಟ್ ಬೊಂಬಾಟ್ ಆಗಿರ್ತಕ್ಕಂಥ ಆರಂಭವನ್ನು ಕಂಡುಕೊಳ್ತಾರೆ. ಆದರೆ ಫಿಲ್ ಸಾಲ್ಟ್ ಅವರು ಕೂಡ 30 ರನ್ ಗಳಿಸಿ ಔಟ್ ಆಗ್ತಾರೆ. ನಂತರದಲ್ಲಿ ಬಂದಿರತಕ್ಕಂತಹ ರಜತ್ ಪಾಟಿದಾರ್ ಅವರು ಕೂಡ ಬೇಗನೆ ವಿಕೆಟ್ ಅನ್ನು ಒಪ್ಪಿಸ್ತಾರೆ. ಕೇವಲ 14 ರನ್ ಅನ್ನು ಬಾರಿಸಲು ಮಾತ್ರ ಶಕ್ತರಾಗ್ತಾರೆ ರಜತ್ ಪಾಟಿದಾರ್ ಅವರು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ನಂತರ ಬಂದಿರತಕ್ಕಂತಹ ವಿರಾಟ್ ಜೊತೆಗೆ ಮಯಾಂಕ್ ಅಗರ್ವಾಲ್ ಅವರು ಮಯಾಂಕ್ ಅಗರ್ವಾಲ್ ಅವ್ರಿಗಿಂತ ಮುಂಚಿತವಾಗಿ ಲಿಯಾಮ್ ಲಿವಿಂಗ್ಸ್ಟನ್ ಅವರು ಬರ್ತಾರೆ. ಕೇವಲ 0 ಸುತ್ತಾರೆ, ಒಂದೇ ಬಾಲ್ ಅಲ್ಲಿ ವಿಕೆಟ್ ಒಪ್ಪಿಸ್ತಾರೆ. ಆ ಮೂಲಕ ಟೀಮ್ ಡೇವಿಡ್ ಅವರ ಸ್ಥಾನವನ್ನು ತುಂಬಲು ಮತ್ತೆ ವಿಫಲರಾಗ್ತಾರೆ ಲಿವಿಂಗ್ಸ್ಟನ್ ಅವರು. ನಂತರದಲ್ಲಿ ಬಂದಿರತಕ್ಕಂಥ ಬ್ಯಾಟ್ಸ್ಮನ್ ಜಿತೇಶ್ ಶರ್ಮಾ ಅವರಿಗಿಂತ ಮುಂಚಿತವಾಗಿ ಮತ್ತೆ ನಮ್ಮ ಮಯಾಂಕ್ ಅಗರ್ವಾಲ್ ಅವರು ಬರ್ತಾರೆ. ಮಯಾಂಕ್ ಅಗರ್ವಾಲ್ ಅವರು ಉತ್ತಮವಾಗಿರ್ತಕ್ಕಂಥ ಆಟವನ್ನು ಆಡ್ತಾರೆ. ಕನ್ನಡಿಗರ ಮಯಾಂಕ್ ಅಗರ್ವಾಲ್ ಆಟಕ್ಕೆ ಲಖನೌದ ಬೌಲರ್ಗಳು ಕೂಡ ಲಯ ತಪ್ತಾರೆ. ಉತ್ತಮವಾಗಿರ್ತಕ್ಕಂಥ ಬೌಂಡರಿಗಳನ್ನ ಸಿಡಿಸ್ತಾರೆ. ಆ ಮೂಲಕ ತಮ್ಮ ಸಾಮರ್ಥ್ಯ ಏನು ಎಂಬುದನ್ನು ಮಯಾಂಕ್ ಅಗರ್ವಾಲ್ ಅವರು ತೋರಿಸ್ತಾರೆ. ಆದರೆ ವಿರಾಟ್ ಕೊಹ್ಲಿ ಅವರು ಒಂದು ಕಡೆ ಬ್ಯಾಟಿಂಗ್ ಅನ್ನು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇರ್ತಾರೆ. 10 ಬೌಂಡರಿ ಸಿರಿಸಿ 54 ರನ್ ಅನ್ನು ಗಳಿಸ್ತಾರೆ. ಈ ಒಂದು ಚೇಸ್ ಮಾಸ್ಟರ್ ಎನಿಸಿಕೊಂಡಿರ್ತಕ್ಕಂತಹ ಚೇಸ್ ಕಿಂಗ್ ಎನಿಸಿಕೊಂಡಿರ್ತಕ್ಕಂತಹ ವಿರಾಟ್ ಕೊಹ್ಲಿ ಅವರು ಕಡೆ ತನಕ ಇರ್ತಾರೆ ಎನ್ನುವಂತಹ ಆಸೆ ಇತ್ತು. ಅಲ್ಲಿ ಅವರ ಪತ್ನಿ ಸ್ಟ್ಯಾಂಡ್ ಅಲ್ಲಿ ಕೂಡ ಅನುಷ್ಕಾ ಶರ್ಮಾ ಅವರು ಕಾಯ್ತಾ ಇದ್ರು. ಆದರೆ ಆವೇಶ್ ಖಾನ್ ಅವರಿಗೆ ವಿರಾಟ್ ಅವರು ವಿಕೆಟ್ ಅನ್ನು ಒಪ್ಪಿಸ್ತಾರೆ. ವಿರಾಟ್ ವಿಕೆಟ್ ಒಪ್ಪಿಸಿದ ನಂತರ ಇಡೀ ಲಖನೌ ಕ್ರೀಡಾಂಗಣ ಸ್ತಬ್ಧವಾಗುತ್ತೆ. ವಿರಾಟ್ ಔಟ್ ಆದ ನಂತರ ಎಲ್ಲೋ RCB ಎಡವಿ ಬಿಡುತ್ತೆ ಎನ್ನುವಂತಹ ಮಾತಿತ್ತು. ಆದರೆ ಕೊನೆಗೆ ಪಂದ್ಯದ ಚಿತ್ರಣವನ್ನೇ ಬದಲಿಸಿದ್ದು ಕ್ಯಾಪ್ಟನ್, ಹಂಗಾಮಿ ಕ್ಯಾಪ್ಟನ್ ಜಿತೇಶ್ ಶರ್ಮಾ. ಅಬಾಬಾಬಾಬಾಬಾಬಾ, ಏನ್ ಬ್ಯಾಟಿಂಗ್ ಕಂಡ್ರಿ ಇದು ಜಿತೇಶ್ ಶರ್ಮಾ ಅವರದು. ಭರ್ಜರಿ 83 ರನ್ ಸಿಡಿಸ್ತಾರೆ. 6 ಸಿಕ್ಸರ್ ಸಹಿತ 7 ಬೌಂಡರಿ ಸಹಿತ 83 ರನ್ ಸಿಡಿಸ್ತಾರೆ ನಮ್ಮ ಜಿತೇಶ್ ಶರ್ಮಾ ಅವರು. ಆ ಮೂಲಕ ಜಿತೇಶ್ ಶರ್ಮಾ, ಮಯಾಂಕ್ ಅಗರ್ವಾಲ್ ಅವರು ಕೊನೆ ತನಕ ಇದ್ದು ಕೂಡ ಪಂದ್ಯವನ್ನ ಇನ್ನೂ 7-8 ಎಸೆತಗಳು ಬಾಕಿ ಇರುವಂತೆ ನಮ್ಮ ಬೆಂಗಳೂರು ತಂಡಕ್ಕೆ ಒಂದು ಅಭೂತಪೂರ್ವವಾಗಿರ್ತಕ್ಕಂತಹ ಗೆಲುವನ್ನು ತಂದು ಕೊಡ್ತಾರೆ. ಆ ಮೂಲಕ 227 ರನ್ಗಳನ್ನು ನೀಡಿರ್ತಕ್ಕಂಥದ್ದು ಯಾವುದೇ ಸರಿ ಸಾಗಾಟಿಲ್ಲದೆ ಚೇಸ್ ಮಾಡ್ತಾರೆ. ಆ ಮೂಲಕ RCB ಗೆದ್ದು ಬೀಗುತ್ತೆ. ಅಂಕಪಟ್ಟಿಯಲ್ಲಿ ನಂಬರ್ 2 ಸ್ಥಾನಕ್ಕೆ ಹೋಗಿ ಕುಳಿತುಕೊಳ್ತಾರೆ. ಇನ್ನು ಹಲವಾರು ವಿಷಯಗಳ ಬಗ್ಗೆ ಮಾತನಾಡೋದಿದೆ. ಹೇಗೆದ್ರು, ಟರ್ನಿಂಗ್ ಪಾಯಿಂಟ್ ಆಯಿತು, RCBಗೆ ಗೆಲುವಿಗೆ ಕಾರಣವಾಗಿರ್ತಕ್ಕಂಥದ್ದು ಏನು, ಮತ್ತು RCB ಮುಂದಿನ ಪಂದ್ಯದಲ್ಲಿ ಯಾವ ರೀತಿ ಎಚ್ಚೆತ್ತುಕೊಳ್ಬೇಕು, ಅದೆಲ್ಲದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೇನೆ. ನೀವು ನೋಡ್ತಾ ಇರಿ ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.